ಈಗ ಎಲ್ಲ ವಿಕಿಪೀಡಿಯಲ್ಲಿ ಬೇಕು, ಇಂಗ್ಲಿಷಲ್ಲಿ ಬೇಕು, ಬಾಲಿವುಡಲ್ಲಿ ಬೇಕು, ಒನ್ಲೈನ್ ಆನ್ಸರ್ಸ್ ಬೇಕು ಅಂದರೆ ಸಿಕ್ಕೋದಿಲ್ಲ. ನೀವು ವಾಸ್ತವಕ್ಕೆ ಹೋಗಬೇಕು, ಹಳ್ಳಿಗೆ ಹೋಗಬೇಕು, ಪರಿವಾರಗಳಲ್ಲಿರಬೇಕು, ನಿಮ್ಮ ಅಮ್ಮನ ನೋಡಬೇಕು, ಅಜ್ಜಿ ನೋಡಬೇಕು, ರಾಮಾಯಣ ಮಹಾಭಾರತ ಓದಬೇಕು, ಜಾನಪದ ಜೀವನ ನೋಡಬೇಕು, ನಮ್ಮ ಇತಿಹಾಸವನ್ನು ನೋಡಬೇಕು, ಆವಾಗ ಆನ್ಸರ್ ಸಿಕ್ಕತ್ತೆ. ಪರಮಾತ್ಮನು ತನ್ನ ಆತ್ಮವನ್ನ 2 ಭಾಗ ಮಾಡಿಕೊಂಡ, ಒಂದು ಪುರುಷತ್ವ, ಇನ್ನೊಂದು ಸ್ತ್ರೀತ್ವ. ಅದಕ್ಕೆ ಅದರ ನಿರೂಪಣೆಯೇ, ಅದರ ಒಂದು ಚಿತ್ರರೂಪವೇ ಅರ್ಧನಾರೀಶ್ವರ ತತ್ವ. ಒಂದೇ ದೇಹ 2 ಭಾಗ, ಇವಳಿಲ್ದೆ ಅವನಿಲ್ಲ, ಅವನಿಲ್ದೆ ಇವಳಿಲ್ಲ. ಸೈನ್ಯ ಮತ್ತು ಪೌರುಷ ಏನಿದೆ, ಇದು ಪ್ರಕೃತಿಯ ದೊಡ್ಡ ಶಕ್ತಿಗಳು. ಗಿಡಗಳಲ್ಲೂ ಇವೆ, ಪಶು ಪಕ್ಷಿ ಪ್ರಾಣಿಗಳಲ್ಲಿವೆ, ಕೀಟಗಳಲ್ಲಿವೆ, ಮನುಷ್ಯರಲ್ಲಿವೆ. ಅವು ಎಲ್ಲ ಆರಾಮಾಗಿವೆ. ನಾವು ಈ ಮೆಕಾಲೋ ಎಜುಕೇಶನ್ ಇಂದ ತಲೆಕೆಟ್ಟು ಹೋಗ್ಬಿಟ್ಟಿದೆ ನಮ್ಗೆ. ಸೆಮೆಟಿಕ್ ಮತಗಳಲ್ಲಿ, ವಿಶೇಷವಾಗಿ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಅಲ್ಲಿ ಏನಾಗಿದೆ, ಅಲ್ಲಿ ಪ್ರಾರಂಭ ಆಗೋದೇ ಬೈಬಲ್ ಅಲ್ಲಿ ಗಾಡ್ ಮೇಡ್ ಮ್ಯಾನ್. ಮ್ಯಾನ್ ಅಂದ್ರೆ ಯಾರು? ಮೇಲ್ ಹ್ಯೂಮನ್ ಬೀಯಿಂಗ್, ಗಂಡು ಮನುಷ್ಯ. ಮತ್ತು ಇಡೀ ಸೃಷ್ಟಿ ಇನ್ಕ್ಲೂಡಿಂಗ್ ವುಮನ್ ಅವನ ಉಪಭೋಗಕ್ಕಾಗಿ. ಕ್ರೈಸ್ತ ಮಹಾಗುರುಗಳೆಲ್ಲ ಸೇರಿ ಡಿಸ್ಕಸ್ ಮಾಡಿದ್ರಂತೆ. ಏನು ಅಂತಂದ್ರೆ 2 ಟಾಪಿಕ್ ಇತ್ತು. ಇಸ್ ವುಮನ್ ಎ ಹ್ಯೂಮನ್ ಬೀಯಿಂಗ್? ಡಸ್ ವುಮನ್ ಹ್ಯಾವ್ ಎ ಸೋಲ್? ಇಸ್ಲಾಂ ಅಂತೂ ನಿಮ್ಗೆ ಗೊತ್ತೇ ಇದೆ. ಸ್ತ್ರೀ ಅನ್ನೋದು ಅವಳು ಆತ್ರು, ಕರೆದ್ರು, ಶೋಷಿಸಿದ್ರು, ಕುರಿನ ನೀನು ಕಡಿಯೋವಾಗ ಹೇಗೆ ಅದಕ್ಕೆ ಕಿರ್ಚ್ಕೊಂಡ್ಲು ನೀನು ಕೇರ್ ಮಾಡಲ್ವೋ, ಹಾಗೆ ಹೆಣ್ಣನ್ನ ನೀನು ಹೊಡಿ ಬಡಿ, ಪ್ರೂವ್ ಯುವರ್ ಓನರ್ಶಿಪ್ ಅಂತ ಅದು ಹೇಳುತ್ತೆ. ಸ್ತ್ರೀಯನ್ನ ಹೇಗೆ ಕಂಡಿದೆ ನಮ್ಮ ಪರಂಪರೆ? 1 ಗಂಟೆ ಎಲ್ಲ ಉಪನ್ಯಾಸ ಸರಣಿ ಮಾಡಿದ್ರು ಮುಗಿದೇ ಇರುವಷ್ಟು ವಿಚಾರಗಳು ನಮ್ಮಲ್ಲಿವೆ. ಆದ್ರೆ ಹುಡುಕ್ಬೇಕಲ್ಲ, ಅದನ್ನ ನೋಡ್ಬೇಕಲ್ಲ. ಈಗ ಎಲ್ಲ ವಿಕಿಪೀಡಿಯಲ್ಲಿ ಬೇಕು, ಇಂಗ್ಲಿಷಲ್ಲಿ ಬೇಕು, ಬಾಲಿವುಡಲ್ಲಿ ಬೇಕು, ಒನ್ಲೈನ್ ಆನ್ಸರ್ಸ್ ಬೇಕು ಅಂದ್ರೆ ಸಿಕ್ಕೋದಿಲ್ಲ. ನೀವು ವಾಸ್ತವಕ್ಕೆ ಹೋಗ್ಬೇಕು, ಹಳ್ಳಿಗೆ ಹೋಗ್ಬೇಕು, ಪರಿವಾರಗಳಲ್ಲಿರ್ಬೇಕು, ನಿಮ್ಮ ಅಮ್ಮನ ನೋಡ್ಬೇಕು, ಅಜ್ಜಿ ನೋಡ್ಬೇಕು, ರಾಮಾಯಣ ಮಹಾಭಾರತ ಓದ್ಬೇಕು, ಜಾನಪದ ಜೀವನ ನೋಡ್ಬೇಕು, ನಮ್ಮ ಇತಿಹಾಸವನ್ನ ನೋಡ್ಬೇಕು, ಆವಾಗ ಆನ್ಸರ್ ಸಿಕ್ಕತ್ತೆ. ನಮ್ಮ ಅದ್ವೈತದ ಕೆಲವು ಶಾಸ್ತ್ರಗಳಲ್ಲಿ ಒಂದು ಚಿಕ್ಕ ಕತೆ ಹೇಳ್ತಾರೆ. ಒಂದು ಕತ್ಲೆ ರಾತ್ರಿ ಹೊತ್ತು ದೀಪದ ಬುಡದಲ್ಲಿ, ಬೀದಿ ದೀಪದ ಬುಡದಲ್ಲಿ ಏನೋ ಹುಡುಕ್ತಾ ಇದ್ದಂತೆ. ಇನ್ನೊಬ್ಬ ಹೋದ, ಅವನ ಗೆಳೆಯ, ಏನಪ್ಪ ಹುಡುಕ್ತಿದ್ಯಾ? ನಾನು ಉಂಗುರ ಕಳೆದೋಗ್ಬಿಟ್ಟಿದೆ. ಇಬ್ರು ಹುಡುಕ್ತಾ ಇದ್ರು, ಸಿಕ್ಲೇ ಇಲ್ಲ. ಎಲ್ಲಿ ಕಳ್ಕೊಂಡೆ? ಸರಿಯಾಗಿ ನೆನಪಿಸ್ಕೊ. ನಾನು ಅಲ್ಲಿ ಕತ್ಲೆ ಇದೆಯಲ್ಲ, ಅಲ್ಲಿ ಕಳ್ಕೊಂಡೆ. ಮತ್ತೆ ಇಲ್ಲಿ ಯಾಕೆ ಹುಡುಕ್ತಿದ್ಯಾ? ಅಲ್ಲಿ ಬೆಳಕಿಲ್ಲ, ಇಲ್ಲಿ ಬೆಳಕಿದೆ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಹಾಗೆ ಆಯ್ತು. ನಾನು ವಿಕಿಪೀಡಿಯಾಲೇ ಬೇಕು ಅಂದ್ರೆ ಅಲ್ಲಿ ಇಂಗ್ಲಿಷ್ ಇದೆ. ಒಂದಿಷ್ಟು ರೇಸಿಸ್ಟ್ ಐಡಿಯಾಸ್ ಅಬೌಟ್ ಸನಾತನ ಧರ್ಮ ಇದೆ. ಇದನ್ನ ತಿಳ್ಕೊಂಡು ನಾನು ಸನಾತನ ಧರ್ಮ ತಿಳ್ಕೊಳ್ಬೇಕು ಅಂದ್ರೆ ನಾವು ಸ್ವಲ್ಪ ಪ್ರಾಮಾಣಿಕವಾಗಬೇಕು. ನಿಜವಾದ ಉತ್ತರ ಬೇಕು ಅನ್ನೋರು ಉತ್ತರ ಎಲ್ಲಿ ಸಿಕ್ಕತ್ತೋ ಅಲ್ಲಿ ಹೋಗ್ಬೇಕು. ಸ್ವಲ್ಪ ಸಂಸ್ಕೃತ ಕಲ್ತ್ಕೊಳ್ಳಿ, ಸ್ವಲ್ಪ ಕನ್ನಡ ಕಲ್ತ್ಕೊಳ್ಳಿ, ಶುದ್ಧವಾದ ಆನೆಸ್ಟ್ ಆಗಿರೋ ಟ್ರಾನ್ಸ್ಲೇಷನ್ಸ್ನ, ಇಂಟರ್ಪ್ರಿಟೇಷನ್ಸ್ನ ಅಥವಾ ಮೂಲ ಭಾಷೆಯಲ್ಲಿ ಸ್ಮೃತಿ ಶಾಸ್ತ್ರಗಳನ್ನ ಓದಿ. ಎಲ್ಲ ಸಿಕ್ಕತ್ತೆ. ಬೇಕಾದಷ್ಟು ಸಾಹಿತ್ಯ ಇದೆ. ಏನೂ ಡಾಕ್ಯುಮೆಂಟ್ ಮಾಡಿಲ್ಲ ನಮ್ಮ ಪೂರ್ವಜರು ಅನ್ನೋ ಸುಳ್ಳನ್ನು ನಂಬೇಡಿ. ಅವರು ಸಂಸ್ಕೃತದಲ್ಲಿ ದಾಖಲೆ ಮಾಡಿದ್ದಾರೆ, ದೇಶ ಭಾಷೆಗಳಲ್ಲಿ ಮಾಡಿದ್ದಾರೆ. ಈ ದೇಶ ಭಾಷೆಗಳ ಮೂಲದಲ್ಲಿ ಹೇಗಿದೆ ಸ್ತ್ರೀಯ ಕಲ್ಪನೆ? ನಾನು ಕೆಲವು ಝಲಕ್ ಹೇಳೋಕ್ ಪ್ರಯತ್ನ ಪಡ್ತೀನಿ ಸಮಯದ ಮಿತಿಯೊಳಗೆ. ನೀವು ಯಾವ ಸ್ಮೃತಿಯನ್ನ, ಮನುಸ್ಮೃತಿಯನ್ನ ಸುಟ್ಟಾಕ್ಬಿಡ್ಬೇಕು, ಹಾಗೆ ಹೀಗೆ ಮನುವಾದಿ ಬಾಯಿಗೆ ಬಂದಂಗೆ ಬೈತಾರಲ್ಲ, ಆ ಮನುಸ್ಮೃತಿಯಲ್ಲೇ ಒಂದು ಮಾತು ಹೇಳ್ತಾರೆ. ಪರಮಾತ್ಮನು ತನ್ನ ಆತ್ಮವನ್ನ 2 ಭಾಗ ಮಾಡಿಕೊಂಡ, ಒಂದು ಪುರುಷತ್ವ, ಇನ್ನೊಂದು ಸ್ತ್ರೀತ್ವ. 2 ಸೃಷ್ಟಿಯ ಅದ್ಭುತವಾದ ಶಕ್ತಿಗಳು, ಸ್ವೋಪಜ್ಞವಾದ ಸ್ವತಂತ್ರವಾದ ಶಕ್ತಿಗಳು. ಆದರೂ ಪರಸ್ಪರ ಬಿಟ್ಟಿರಲಾರದಂತಹ ಒಂದು ಸಂಬಂಧ ಕೂಡ ಇದೆ. ಅದಕ್ಕೆ ಅದರ ನಿರೂಪಣೆಯೇ, ಅದರ ಒಂದು ಚಿತ್ರರೂಪವೇ ಅರ್ಧನಾರೀಶ್ವರ ತತ್ವ. ಒಂದೇ ದೇಹ 2 ಭಾಗ, ಇವಳಿಲ್ದೆ ಅವನಿಲ್ಲ, ಅವನಿಲ್ದೆ ಇವಳಿಲ್ಲ. ಅಲ್ಲಿ ಯಾರ ಜೊತೆ ಪೈಪೋಟಿ ಅನ್ನೋದೇ ಒಂದು ಹುಚ್ಚು. ಪೈಪೋಟಿ ಮಾಡೋರೆಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋರು. ಈ ಸೈನ್ಯ ಮತ್ತು ಪೌರುಷ ಏನಿದೆ, ಇದು ಪ್ರಕೃತಿಯ ದೊಡ್ಡ ಶಕ್ತಿಗಳು. ಗಿಡಗಳಲ್ಲೂ ಇವೆ, ಪಶು ಪಕ್ಷಿ ಪ್ರಾಣಿಗಳಲ್ಲಿವೆ, ಕೀಟಗಳಲ್ಲಿವೆ, ಮನುಷ್ಯರಲ್ಲಿವೆ. ಅವು ಎಲ್ಲ ಆರಾಮಾಗಿವೆ. ನಾವು ಈ ಮೆಕಾಲೋ ಎಜುಕೇಶನ್ ಇಂದ ತಲೆಕೆಟ್ಟು ಹೋಗ್ಬಿಟ್ಟಿದೆ ನಮ್ಗೆ. ಎಲ್ಲಾ ಕಡೆನೂ ಎಲ್ಲವೂ ಇದೆ. ಪ್ರಕೃತಿಯಲ್ಲಿ ಏನಿದೆಯೋ ಅದನ್ನು ಗೌರವಿಸ್ಬೇಕು, ಅದ್ರ ಜೊತೆ ನಾವು ಹೋಗ್ಬೇಕು. ಹಾಗಾಗಿ ಸ್ತ್ರೀತ್ವ ಅಂದ್ರೆ ನಮ್ಮ ದೇಹ. ನೋಡಿ, ವೇದಾಂತದ ದೃಷ್ಟಿಯಿಂದ ನಾವು ಸ್ತ್ರೀಯೂ ಅಲ್ಲ, ಪುರುಷರಲ್ಲ, ನಾವು ಆತ್ಮಸ್ವರೂಪಿಗಳು. ಅದೆಷ್ಟು ಸಲ ಯಾವ ದೇಹದಲ್ಲಿ ಹುಟ್ಟು ಬಂದಿದೀವೋ, ಹಿಂದಿನ ಜನ್ಮದಲ್ಲಿ ನಾನು ಗಂಡಾಗಿದ್ನೋ ಹೆಣ್ಣಾಗಿದ್ನೋ ನನಗೇ ಗೊತ್ತಿಲ್ಲ, ಮುಂದಿನ ಜನ್ಮ ಏನಾಗ್ತೀನಿ ನನಗೂ ಗೊತ್ತಿಲ್ಲ ಅಲ್ವಾ. ಆದ್ರೆ ಆ ದೇಹವನ್ನ ಧರಿಸಿದಾಗ ಆ ದೇಹಕ್ಕೆ ಅನುಗುಣವಾದಂತ ಒಂದು ಇಮೋಷನ್ಸ್ ಕೂಡ ಬರುತ್ತೆ. ಆ ಪಾತ್ರವು, ನಮ್ಮ ಕರ್ತವ್ಯವು ಹಾಗೆ ರೂಪಿತವಾಗುತ್ತೆ. ಅದನ್ನ ಮಾಡ್ಕೊಂಡು ಹೋಗೋದಷ್ಟೇ. ಅದ್ರಲ್ಲಿ ಕಂಪ್ಯಾರಿಸನ್ ಏನ್ ಬಂತು? ಅವನ್ ತರ ಆಗ್ಬೇಕು ನಾನು, ಇವನ್ ತರ ಆಗ್ಬೇಕು, ಅದು ಸ್ಟುಪಿಡಿಟಿ. ಅದು ಬಂದಿರೋದು ಆಚೆಯಿಂದ. ಸೆಮೆಟಿಕ್ ಮತಗಳಲ್ಲಿ, ವಿಶೇಷವಾಗಿ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಅಲ್ಲಿ ಏನಾಗಿದೆ, ಅಲ್ಲಿ ಪ್ರಾರಂಭ ಆಗೋದೇ ಬೈಬಲ್ ಅಲ್ಲಿ ಪ್ರಾರಂಭ ಆಗೋದೇ ಗಾಡ್ ಮೇಡ್ ಮ್ಯಾನ್. ಮ್ಯಾನ್ ಅಂದ್ರೆ ಯಾರು? ಮೇಲ್ ಹ್ಯೂಮನ್ ಬೀಯಿಂಗ್, ಗಂಡು ಮನುಷ್ಯ. ಮತ್ತು ಇಡೀ ಸೃಷ್ಟಿ ಇನ್ಕ್ಲೂಡಿಂಗ್ ವುಮನ್ ಅವನ ಉಪಭೋಗಕ್ಕಾಗಿ. ಸೊ ಹೆಣ್ಣು ಯಾರು? ಒಂದು ಕಮಾಡಿಟಿ.
ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಮೇಕನ್ ಸಿಟಿ ಅಂತ ಇದೆ, ಅಲ್ಲೊಂದು ಇದು ಮಾಡ್ತಾರೆ, ಸೈನಡ್ ಅಂತಲೇನೋ ಮಾಡ್ತಾರೆ. ಅಂದ್ರೆ ದೊಡ್ಡ ಕಾಂಗ್ರಿಗೇಷನ್ ಅದು, ಅವರು ಬರೀ ಪಾದ್ರಿಗಳು, ದೊಡ್ಡ ಹೈಯೆಸ್ಟ್ ಲೆವೆಲ್ ರಿಲಿಜಿಯಸ್ ಲೀಡರ್ಸ್ ಸೇರ್ತಾರೆ. 1935 ಅಲ್ಲೋ 25 ಆ ಟೈಮಲ್ಲಿ ಒಂದಾಗಿತ್ತು. ಅದ್ರ ಬಗ್ಗೆ ನಂಗೆ ಶಾಕ್ ಆಗೋಗ್ಬಿಡ್ತು. ಯಾರೋ ಗಮನ ಹರಿಸಿದ್ರು, ವಿಕಿಪೀಡಿಯಾಲೇ ಇತ್ತು, ಈಗ ತೆಗೆದಾಕಿದಾರೋ ಏನೋ ಗೊತ್ತಿಲ್ಲ. ಏನಂದ್ರೆ ಆ ಸೈನಡ್ ಅಲ್ಲಿ, ಆ ಒಂದು ದೊಡ್ಡ ಕಾಂಗ್ರಿಗೇಷನ್ ಅಲ್ಲಿ 11 ಜನ ಕ್ರೈಸ್ತ ಮಹಾಗುರುಗಳೆಲ್ಲ ಸೇರಿ ಡಿಸ್ಕಸ್ ಮಾಡಿದ್ರಂತೆ. ಏನು ಅಂತಂದ್ರೆ 2 ಟಾಪಿಕ್ ಇತ್ತು. ಇಸ್ ವುಮನ್ ಎ ಹ್ಯೂಮನ್ ಬೀಯಿಂಗ್, ಡಸ್ ವುಮನ್ ಹ್ಯಾವ್ ಎ ಸೋಲ್? ಇದು 2 ಪ್ರಶ್ನೆಗಳ ಕುರಿತಾಗಿ 2-3 ದಿನಗಳ ಚರ್ಚೆ ಆಯ್ತು. ಕೊನೆಯಲ್ಲಿ 11 ಜನರಲ್ಲಿ ಒಬ್ಬ ಮಾತ್ರ ಇದು ತುಂಬಾ ಕ್ರೂಯಲ್ ಆಯ್ತು, ಸ್ತ್ರೀಯರನ್ನ ಅಷ್ಟು ಇದಾಗಿ ನೋಡಬಾರ್ದು ಅಂತ ಹೇಳಿದ್ನಂತೆ. ಅವನ್ ಮಾತನ್ನ ಪಕ್ಕಕ್ಕೆ ಹಾಕಿ 10 ಜನ ಹೇಳಿದ್ರಂತೆ, ವುಮನ್ ಡಸ್ ನಾಟ್ ಹ್ಯಾವ್ ಎ ಸೋಲ್, ಶಿ ಇಸ್ ನಾಟ್ ಎ ಹ್ಯೂಮನ್ ಬೀಯಿಂಗ್, ಶಿ ಇಸ್ ಎ ಕಮಾಡಿಟಿ ಅಂತ. ಇದು ಶತಮಾನಗಳ ಹಿಂದೆ ನಡೆದಿದ್ದಲ್ಲ, 1935 ಅಂದ್ರೆ ಇನ್ನೂ ಒಂದು ಶತಮಾನನೂ ಆಗಿಲ್ಲ. ಇದು ಅವರ ಕಲ್ಪನೆ. ಇನ್ನು ಇಸ್ಲಾಂ ಅಂತೂ ನಿಮ್ಗೆ ಗೊತ್ತೇ ಇದೆ. ಸ್ತ್ರೀ ಅನ್ನೋದು ಅವಳು ಆತ್ರು, ಕರೆದ್ರು, ಶೋಷಿಸಿದ್ರು, ಕುರಿನ ನೀನ್ ಕಡಿಯೋವಾಗ ಹೇಗೆ ಅದಕ್ಕೆ ಕಿರ್ಚ್ಕೊಂಡ್ಲು ನೀನ್ ಕೇರ್ ಮಾಡಲ್ವೋ, ಹಾಗೆ ಹೆಣ್ಣನ್ನ ನೀನ್ ಹೊಡಿ ಬಡಿ, ಪ್ರೂವ್ ಯುವರ್ ಓನರ್ಶಿಪ್ ಅಂತ ಅದು ಹೇಳುತ್ತೆ. ಹೀಗಿರುವಾಗ ನಮ್ಮ ಆ ಯಾವ ಮನುಸ್ಮೃತಿಯನ್ನು ಸುಟ್ಟಾಕಿ ಅಂತೆಲ್ಲ ಕೂಗಾಡ್ತಾರೋ ಮೂರ್ಖರು, ಆ ಮನುಸ್ಮೃತಿ ಹೇಳುತ್ತೆ ವಿಧಾಕೃತ, ಆ ಆತ್ಮಸ್ವರೂಪ ತನ್ನನ್ನು ತಾನು 2 ಭಾಗ, 2 ಶಕ್ತಿಗಳನ್ನಾಗಿ ಮಾಡಿ ಈ ಸೃಷ್ಟಿ ಯಜ್ಞವನ್ನ ಮಾಡ್ತಾ ಇದೆ. ಅಲ್ಲೇ ಗೊತ್ತಾಗತ್ತೆ ಯಾವ ಕಾಂಪಿಟೇಷನ್ ಇಲ್ಲ, ಯಾವ ಕಾನ್ಫ್ಲಿಕ್ಟ್ ಇಲ್ಲ ಅಂತ. ಬೇರೆ ತರ ಇರೋದು ಕಾನ್ಫ್ಲಿಕ್ಟ್ ಅಲ್ಲ. ರಸಗುಲ್ಲ ಚೆನ್ನಾಗಿದೆಯಾ, ಒಬ್ಬಟ್ಟು ಚೆನ್ನಾಗಿದೆಯಾ ಅಂದ್ರೆ ಕಂಪೇರ್ ಮಾಡಬಾರ್ದು ಅಲ್ವಾ. ತಾವರೆ ಹೂ ಚೆನ್ನಾಗಿದೆಯಾ ಅಂದ್ರೆ, ಮಲ್ಲಿಗೆ ಹೂ ಚೆನ್ನಾಗಿದೆ ಅಂದ್ರೆ, ತಾವರೆ ಹೂಗೆ ಹೋಗ್ಬಿಟ್ಟು ಲೆಫ್ಟಿಸ್ಟ್ಗಳು ಹೇಳ್ತಾರಂತೆ, ನೋಡು ನೀನು ಕೆಸರಲ್ಲಿದ್ಯಾ, ಛೇ 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 ಛೇ, ಹೌ ಸ್ಯಾಡ್. ಕೆಸರಲ್ಲಂದ್ರೆ ಇನ್ ಎಲ್ಲೂ ಹುಟ್ಟಕ್ ಸಾಧ್ಯ? ಅಯ್ಯೋ ಪಾಪ, ಫೇರ್ ಅಂಡ್ ಲವ್ಲಿ ಹಚ್ಕೊ ನೀನು, ಮಲ್ಲಿಗೆ ನೋಡು ಮೇಲ್ಗಡೆ ಕೂತಿದೆ, ಗಿಡದ ಮೇಲೆ ಬಳ್ಳಿ ಮೇಲ್ ಕೂತಿದೆ, ಬೆಳ್ಳಗಿದೆ, ನಿನ್ ಫೇರ್ ಅಂಡ್ ಲವ್ಲಿ ಹಚ್ಕೊಂತ ಅಲ್ಲಿನ ಕಿತ್ತಾಕ್ಬಿಡ್ತಾರೆ. ಅದನ್ನ ಎತ್ಕೊಂಡು ಹೋಗಿ ಮರದ ಮೇಲೆ ತುರುಕ್ತಾರೆ. ಏನಾಗುತ್ತೆ? ಕಮಲ ಬಾಡಿ ಹೋಗುತ್ತೆ. ಅದೇ ಆ ಜಾಸ್ಮಿನ್ ಹೇಳ್ತಾರೆ, ಏನಿದು ನೀನು ಇಲ್ಲಿರೋದು, ಹೋಗು ನೋಡು ಕಮಲದ ತರ ನೀನು ಸಮಾನತೆ ಪಾಲಿಸ್ಬೇಕು, ಹೋಗು ಕೊಚ್ಚೆಯಲ್ಲಿ ಹೋಗ್ಬೀಳು, ಕೊಳತು ಹೋಗುತ್ತೆ. ಎಲ್ಲದಕ್ಕೂ ಅದರ ಪ್ಲೇಸ್ ಇರುತ್ತೆ, ಯಾವ್ದು ಹೆಚ್ಚಲ್ಲ ಯಾವ್ದು ಕಡಿಮೆ ಅಲ್ಲ. ಹಾಗೆ ಸ್ತ್ರೀಯ ದೇಹ, ಮನಸ್ಸು, ಬುದ್ಧಿ ಇದೊಂದು ಪ್ಯಾಕೇಜ್. ಪುರುಷನ ದೇಹ, ಮನಸ್ಸು, ಬುದ್ಧಿ ಅದೊಂದು ಪ್ಯಾಕೇಜು. ವಿ ಆರ್ ಮೇಡ್ ಲೈಕ್ ದಟ್. ನನ್ನ ಒಳಗೆ ನಾನು ನೋಡಿದಾಗ, ನನ್ನೊಳಗೆ ಪ್ರಕೃತಿ ಏನ್ ಶಕ್ತಿ ಕೊಟ್ಟಿದೆಯೋ ಅದನ್ನ ನಾನು ಅರಳಿಸ್ಕೊಳ್ತಾ ಹೋಗ್ತೀನಿ. ನಾನು ಬರೀ ಅಲ್ಲಿ ನೋಡ್ತಾ ಇದ್ರೆ, ಇಲ್ಲಿ ನೋಡ್ತಾ ಇದ್ರೆ ಅವ್ರ ತರ ಆಗ್ಬೇಕು, ಇವ್ರ ತರ ಆಗ್ಬೇಕು ಅಂತ ನಾವು ಬಹಿರ್ಮುಖವಾಗ್ತೀವಿ, ಮಿಸರಬಲ್ ಆಗ್ತೀವಿ, ದುಃಖ ಪಡ್ತೀವಿ ನಾವು.